ಸ್ನೇಹಿತರೆ, ಬಿ ದಯಾನಂದ್ ಸರ್ ಅಂತ ಮೂವರು ಅಮಾನತು ಆದೇಶ ನಿಮಗಾಗಲೇ ಮೊದಲೇ ಗೊತ್ತಿರ್ಬೋದು. ನೋಡಿ, ದಯಾನಂದ್ ಸರ್ ಸೇರಿ ಮೂವರ ಅಮಾನತು ಅಂದರೆ ಸಸ್ಪೆಂಡ್ ಮಾಡಲಾಗಿದೆ ಅಂತ. ಆದರೂ ಕೂಡ ಇವ್ರನ್ನ ಸಸ್ಪೆಂಡ್ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ಸರಿನಾ ತಪ್ಪಾ ನೀವೇ ಕಾಮೆಂಟ್ ಮಾಡಿ. ಯಾಕೆಂದರೆ ಪೊಲೀಸ್ ಅಧಿಕಾರಿ ಅಂತ ಬಂದಾಗ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಕೂಡ ಇವರಲ್ಲಿ ಕೇಳ್ಪಟ್ಟಿರೋದು ನಾವು. ನೋಡಿ, ನಿಮ್ಗಾಗಲೇ ಗೊತ್ತಿರ್ಬೋದು ಇವ್ರನ್ನ ಸಸ್ಪೆಂಡ್ ಯಾಕೆ ಮಾಡಲಾಗಿದೆ. ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ದುರ್ಮರಣ ಹೊಂದಿದ್ದಾರೆ. 11 ಮಂದಿ ಸಾವಿಗೆ ಈ ಪೊಲೀಸ್ ಇಲಾಖೆನೇ ಕಾರಣ ಅಂತ ಕೂಡ ಸರ್ಕಾರ ಹೇಳಲಾಗ್ತಾ ಇದೆ. ಇಲ್ಲ ನಾವು ಪೊಲೀಸರು ಕೂಡ ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸಿದ್ದೀವಿ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತ ಕೂಡ ತುಂಬ ಕೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಈ ಪ್ರಕರಣ ಸಂಬಂಧ ದಯಾನಂದ್ ಸೇರಿದಂತೆ 3 IPS ಅಧಿಕಾರಿಗಳನ್ನು ಅಮಾನತು ಅಂದರೆ ಸಸ್ಪೆಂಡ್ ಮಾಡಲಾಗಿದೆ ಅಂತ ಆದೇಶ ಕೂಡ ಹೇಳಲಾಗಿದೆ. ರದ್ದುಗೊಳಿಸಬೇಕು ಅಂತಂದು ಕೂಡ ರಾಜ್ಯ ಸರ್ಕಾರಕ್ಕೆ ನಿವೃತ್ತ IPS ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ. ಇವ್ರನ್ನ ಮತ್ತೆ ಕರ್ಕೊಬೇಕು, ನೀವು ಮಾಡ್ತಾ ಇರೋದು ಸರಿಯಲ್ಲ, ತಪ್ಪು ಅಂತ ಕೂಡ ಹೇಳಲಾಗಿದೆ. ನೋಡಿ, ಜೂನ್ 4ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದಲ್ಲಿ 11 ಮಂದಿ ದುರ್ಮರಣ ಹೊಂದಿರೋದೇನೋ ನಿಜಾನೇ, ಇಲ್ಲ ಅಂತಲ್ಲ. ಇದರಲ್ಲಿ ಇವರ ಪಾತ್ರ ಏನಿಲ್ಲ, ಇವರು ಕೂಡ ಎಲ್ಲ ಕಡೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಕ್ರೀಡಾಂಗಣದ ಬಳಿ ಕಾಲ್ತುಳಿತದಲ್ಲಿ 11 ಮಂದಿ ದುರ್ಮರಣ ಹೊಂದಿದ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿದಂತೆ 3 IPS ಅಧಿಕಾರಿಗಳನ್ನು ಕೂಡ ಅಮಾನತುಗೊಳಿಸಲಾಗಿತ್ತು ಈ ಟೈಮಲ್ಲಿ ಆಗಲೇ. ಅದಲ್ಲದೆ ಇನ್ನೂ 2 ಕಾನ್ಸ್ಟೇಬಲ್ಸು, ಏನೋ ಮುಖ್ಯ ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್ ಅಂತ ಇರ್ತಾರಲ್ಲ, ಅಂಥವ್ರನ್ನೆಲ್ಲರೂ 2 ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಆದರೂ ಕೂಡ ಇವ್ರನ್ನ ಅಧಿಕಾರಿಗಳನ್ನು ಇವರು ಕೂಡ ನೋಡಿ, IPS ಅಧಿಕಾರಿ ಅಂತ ಆಗೋದು ಅಂದರೆ ಸುಮ್ಮನೆ ಇಲ್ಲ. ಒಬ್ಬ IPS ಅಧಿಕಾರಿ ಆಗಬೇಕು ಅಂತಂದರೂ ಕೂಡ ಅವರು ಕೂಡ ಎಷ್ಟೆಷ್ಟು ಕಷ್ಟ ಪಟ್ಕೊಂಡು ಬಂದಿರ್ತಾರೆ. ನಿಜವಾಗ್ಲೂ ಅವರ ಜೀವನದಲ್ಲಿ ಅವರು ಮಾಡಿರೋದು ಸ್ವಲ್ಪನೂ ಕೂಡ ಸರಿ ಇಲ್ಲ ಸರ್ಕಾರ ಅಂತ ಕೂಡ ಎಷ್ಟೋ ನಿವೃತ್ತ ಅಧಿಕಾರಿಗಳು ಕೂಡ ಕೇಳ್ಕೊಂಡಿದ್ದಾರೆ. ಇವರು ನಾವು ಹುದ್ದೆಯಲ್ಲಿದ್ದಾಗಲೂ ಕೂಡ ನೋಡಿದ್ದೀವಿ. ಇವರು ಎಂತಂಥ ಈ ಪೊಲೀಸ್ ಆಯುಕ್ತರಾಗಿ ದಯಾನಂದ್ ಸೇರಿದಂತೆ ಎಲ್ಲ ಕೂಡ ಇವ್ರನ್ನ ಸಸ್ಪೆಂಡ್ ಮಾಡಿರೋದಂತ ಮಾತ್ರ ಅಲ್ಲ. ನೋಡಿ, ಇವರ ಆದೇಶ ರದ್ದುಗೊಳಿಸಬೇಕಂತ ಕೂಡ ರಾಜ್ಯ ಸರ್ಕಾರಕ್ಕೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಕೂಡ ನಿವೃತ್ತ IPS ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ ನೋಡಿ, ಅಹಮದಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಕೂಡ ಚೊಚ್ಚಲ ಬಾರಿಗೆ ಕಪ್ ಗೆದ್ದ ಬಳಿಕ RCB ಆಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ವಿಧಾನಸೌಧದ ಎದುರು ಆಯೋಜಿಸಿತ್ತಂತೆ. ಹೌದು, ವಿಧಾನಸೌಧದ ಎದುರು ಆಯೋಜಿಸಿತ್ತು. ಆ ಕಾರ್ಯಕ್ರಮ ಆಯೋಜನೆಗೂ ಕೂಡ ಮುನ್ನ ಪೂರ್ವ ತಯಾರಿಗೆ ಎಲ್ಲ ಅವಕಾಶಗಳು ಕೂಡ ಸಮಯಾವಕಾಶ ಏನಿದೆ ಎಲ್ಲ ಕೂಡ ತಯಾರಿ ನಡೆದಿತ್ತು. ಆದರೂ ಕೂಡ ನೋಡಿ, ವಿಧಾನಸೌಧದ ಮುಂದೆ ಮಾಡಿರೋದು ಸರ್ಕಾರದ ತಪ್ಪು, ಆದರೆ ಅಧಿಕಾರಿಗಳದ್ದೇನು ತಪ್ಪು. ನೋಡಿ, ವಿಧಾನಸೌಧದಲ್ಲಿ ಅಲ್ಲಿ ಜಾಗ ಇಲ್ಲ, ಬರೀ ರೋಡ್ ಬಿಟ್ಟರೆ ಅಲ್ಲಿ ಏನೂ ಅಷ್ಟು ಜಾಗ ಇಲ್ಲ, ಅಲ್ಲಿ ಮುಂದೆನೇ ಅರೇಂಜ್ ಮಾಡಿರೋದು ಕೂಡ ಇವುದೇ ದೊಡ್ಡ ತಪ್ಪು. ಆದ್ದರಿಂದ ಇವ್ರನ್ನ ಅಧಿಕಾರಿಗಳನ್ನ ವಜಾಗೊಳಿಸಿರೋದು ನಿಜವಾಗ್ಲೂ ಇನ್ನೂ ದೊಡ್ಡ ತಪ್ಪಾಗಿರೋದ್ರಿಂದ ಇದು ನಿಜವಾಗ್ಲೂ ನೀವೇ ಕಾಮೆಂಟ್ ಮಾಡಿ, ಸರಿನಾ ತಪ್ಪ ಸರ್ಕಾರದ ಎಂಥ ವರ್ತನೆಯಲ್ಲಿ ಹೋಗ್ತಾ ಇದೆ ನಮ್ಮ ಸರ್ಕಾರ, ಗೌರ್ಮೆಂಟ್ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ನೋಡಿ ಸ್ನೇಹಿತರೆ. ನೋಡಿ, ರಾಜ್ಯ ಸರ್ಕಾರ ವಿಧಾನಸೌಧ ಎದುರು ಕಾರ್ಯಕ್ರಮ ಆಯೋಜಿಸಿದ್ದೇ ದೊಡ್ಡ ತಪ್ಪು. ಯಾಕೆಂದರೆ ಆ ವಿಧಾನಸೌಧ ರೋಡಲ್ಲಿ 2 ವೀಲರ್ ಓಡಾಡೋಕ್ಕೆ ಮಾತ್ರ ಸಾಧ್ಯ ಅಷ್ಟೇ. ವೆಹಿಕಲ್ಗಳು 2 ವೀಲರು 4 ವೀಲರ್ ವೆಹಿಕಲ್ಗಳು ಏನಿದ್ದಾವೆ, ವೆಹಿಕಲ್ಗಳು ನೋಡಿ, ಅಲ್ಲೊಂದು ಫಂಕ್ಷನ್ನು ಕಾರ್ಯಕ್ರಮ ಆಯೋಜಿಸಿ ಏನೋ ಒಂದು ಮುನ್ನ ಅದೇನಿದೆ ಪೂರ್ವ ತಯಾರಿ ಏನಿದೆ ಅಲ್ಲೆಲ್ಲ ಕಾರ್ಯಕ್ರಮ ಆಯೋಜಿಸಿ ಏನೇನೋ ಅಲ್ಲೊಂದು ಫಂಕ್ಷನ್ ಮಾಡ್ತಾರೆ ಅಂದರೆ ಅಲ್ಲಿ ನಿಜವಾಗ್ಲೂ ಅದು ದೊಡ್ಡ ತಪ್ಪು ಆ ಫಂಕ್ಷನ್ ಮಾಡಿರೋದು. ನೋಡಿ, ಈ ಮಧ್ಯೆ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ವಿಕ್ಟರಿ ಪರೇಡ್ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಸಾಕಷ್ಟು ಗೊಂದಲ ಉಂಟಾಗಿ ಕಾಲ್ತುಳಿತ ಸಂಭವಿಸಿತು ಅಂತ ಕೂಡ ಹೇಳಲಾಗಿದೆ. ಇದರಲ್ಲಿ ಈ ಅಧಿಕಾರಿಗಳದ್ದೇನೂ ತಪ್ಪಿಲ್ಲ. ನೋಡಿ, ಇದು ಪೂರ್ವ ತಯಾರಿ ಇಲ್ಲದೆ ಏಕಾಏಕಿ ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ಬರುವಂತೆ ಕೂಡ ಆಹ್ವಾನಿಸಿತ್ತಂತೆ. ಅಭಿಮಾನಿಗಳಿಗೆ ಸ್ಟೇಡಿಯಂ ಬರಬೇಕು, ಅಲ್ಲೆಲ್ಲ ಮಾಡೋಂಗಿಲ್ಲ ಅಂತ ಕೂಡ ಹೇಳಿದ್ರಂತೆ ಮೊದಲೇ. ಆದರೂ ಕೂಡ ಆರಂಭದಲ್ಲಿ ಭದ್ರತೆಯ ಬಗ್ಗೆ ಆತಂಕ ಕೂಡ ವ್ಯಕ್ತಪಡಿಸಿ ಅನುಮತಿ ನೀಡಲು ಪೊಲೀಸರು ಕೂಡ ನಿರಾಕರಿಸಿದ್ರಂತೆ. ನೋಡಿ, ಊಹೆಗೂ ಮೀರಿದ ಜನ ಇಷ್ಟು ಬರ್ತಾರೆ ಅಂತ ಅಂದ್ಕೊಂಡಿಲ್ಲ, ಒಂದು 50,000 ಸೇರ್ತಾರೆ ಅಂತ ಅಂದ್ಕೊಂಡಿದ್ರಂತೆ. 5 ಲಕ್ಷಕ್ಕೆ ಹೆಚ್ಚು ಸೇರಿದ್ದಾರೆ. ಊಹೆಯೂ ಮೀರಿದ ಜನ ಬಂದಿರೋದ್ರಿಂದ ಪೊಲೀಸರಿಗೂ ಕೂಡ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ, ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಹೀಗಾಗಿ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಬೇಕು ನೀವು ಅಂತ ಕೂಡ CMಗೆ ಪತ್ರ ಬರೆಯಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಆದರೂ ಕೂಡ ನೀವು ಮಾಡ್ತಾ ಇರೋದು ತುಂಬ ಇದಂತೂ ಒಳ್ಳೆಯ ಕೆಲಸ ಅಲ್ಲ. ನೀವು ಮಾಡ್ತೀವಿ ನೋಡಿ, ಅಧಿಕಾರಿಗಳು ಆಗಬೇಕು ಅಂದರೆ ಒಬ್ಬ IPS ಅಧಿಕಾರಿ ಹುದ್ದೆಯನ್ನು ಪಡ್ಕೋಬೇಕು ಅಂತಂದರೆ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅನ್ನೋದಕ್ಕೂ ನಿಮಗೂ ಕೂಡ ಓದಿರ್ತೀರ. ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಓದಿರ್ತೀರ, ಇನ್ನು ಕೆಲವರು ಏನೇನೋ ಕೆಲವರೆಲ್ಲ ಎಜುಕೇಟೆಡ್ಗಳು ಓದಿರ್ತೀರ. ಕಾಂಪಿಟೇಟಿವ್ ಎಕ್ಸಾಮು ಅಂತ ಮಾಡಿದಾಗ ಅವರು ಎಷ್ಟು ಮಾರ್ಕ್ಸ್ ತೆಗಿಬೇಕು, IPS ಅಧಿಕಾರಿ ಆಗಬೇಕಂದ್ರೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಅನ್ನೋದು ಕೂಡ ಅವರು ಕೂಡ ಕಷ್ಟ ಗೊತ್ತಿರುತ್ತೆ. ಅವಾಗ ಇದನ್ನು ಇಷ್ಟು ಕಷ್ಟಪಟ್ಟು ಮೇಲೆ ಬಂದವ್ರನ್ನ ಈಗ ಅಧಿಕಾರದಿಂದ ವಜಾಗೊಳಿಸ್ತಾ ಇದ್ದೀನಿ ಅಂತಂದರೆ ಏನರ್ಥ ನೋಡಿ ಸ್ನೇಹಿತರೆ. ನೋಡಿ, ಇದನ್ನು ಏನಂತಂದರೆ ಈಗ ನೋಡಿ, ಅಲ್ಲಿ ಕಾಲ್ತುಳಿತದಲ್ಲಿ ಎಲ್ಲರೂ ಕೂಡ ನೋಡಿ, ಅಭಿಮಾನಿಗಳ ತಪ್ಪ ಇಲ್ಲ ಸರ್ಕಾರ ತಪ್ಪ, ಯಾರು ತಪ್ಪು ಅಂತ ಹೇಳಲಾಗ್ತಾ ಇಲ್ಲ. ಇನ್ನೂ ಕರೆಕ್ಟಾಗಿ ಇನ್ನೂ ಕೂಡ ಯಾರು ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲದ ಕಾರಣ
ನೋಡಿ ಅಲ್ಲಿ ಪೂರ್ವ ತಯಾರಿ ಇಲ್ಲ ಏಕಾಏಕಿ ಅಭಿಮಾನಿಗಳಿಗೆ ಕ್ರೀಡಾಂಗಣಕ್ಕೆ ಬನ್ನಿ ಬರುವಂತೆ ಕೂಡ ಆಹ್ವಾನಿಸಲಾಗಿತ್ತು. ಅದು ಕೂಡ ನೋಡಿ ಏನು ತಯಾರಿ ಇಲ್ಲ, ಏನಿಲ್ಲ, ಏನಂದ್ರೆ ಏನಿಲ್ಲ. ಆರಂಭದಲ್ಲೇ ಆ ಭದ್ರತೆಯ ಒಂದು ಏನಿದೆ ಆ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಅನುಮತಿ ಇಲ್ಲದೆ ಪೊಲೀಸರು ಕೂಡ ನಿರಾಕರಿಸಬೇಕಾಗಿದೆ. ಏನು ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ ಕೂಡ ಊಹೆಗೂ ಮೀರಿದ ಜನ ಕಾರ್ಯಕ್ರಮಗಳಿಗೆ ಬಂದಿರೋದ್ರಿಂದ ಪೊಲೀಸರು ಕೂಡ ಈ ಬಂದೋಬಸ್ತ್ ವೇಳೆ ಏನು ಮಾಡೋಕ್ಕಾಗಿಲ್ಲ. ನೋಡಿ ಇಷ್ಟು ಜನ ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಕೂಡ ಇದರಲ್ಲೂ 2023 ಆಗಲಿ 25, 21 ಆಗಲಿ 20 ಆಗಲಿ ಎಲ್ಲೂ ಯಾವ IPL ನಡೆದಾಗೆಲ್ಲ ಇಷ್ಟು ಜನ ಸೇರಿರಲಿಲ್ಲ. ಈ ಸಲ ಸೇರಿದ್ದಾರೆ. ಅದರಿಂದ ಅಲ್ಲಿ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ ಅಂತ ಕೂಡ ಹೀಗಾಗಿ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದು ನೀವು ಸ್ವಲ್ಪನೂ ಸರಿ ಇಲ್ಲ ಅಂತ ಕೂಡ ಹೇಳಲಾಗಿದೆ. ನೋಡಿ IPLನಲ್ಲಿ ಚೊಚ್ಚಲ ಬಾರಿಗೆ ಕಪ್ ಗೆದ್ದ ಬಳಿಕ ಜೂನ್ 4ರಂದು ರಾಜ್ಯ ಸರ್ಕಾರವು RCB ಆಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿದ್ರಿಂದ ಅದು ವಿಧಾನಸೌಧ ಮುಂದೆನೇ ಆಗಬೇಕಾಗಿದ್ದರಿಂದ ಏನೂ ಇದಿಲ್ಲ. ನೋಡಿ ಅಲ್ಲಿ ಏನಿದೆ ಫಂಕ್ಷನ್ನು, ವಿಧಾನಸೌಧ ಮುಂದೆ ಜಾಗನೂ ಇಲ್ಲ, ಅಲ್ಲಿ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನೋಡಿ ಕಾರ್ಯಕ್ರಮ ಆಯೋಜನೆಗೂ ಮುನ್ನ ಪೂರ್ವ ತಯಾರಿಗೂ ಕೂಡ ಸಮಯಾವಕಾಶ ಬೇಕೆಂದು ಕೂಡ ಪೊಲೀಸರು ತಿಳಿಸಿದ್ದಾರೆ. ಸಮಯಾವಕಾಶ ಬೇಕು, ನಮಗೆ ಇಷ್ಟೊಂದು ಕಮ್ಮಿ ಸಮಯ ಆಗ್ತಿದೆ, ಇದರಲ್ಲಿ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೂಡ ಹೇಳೋದ್ರಿಂದ ಸರ್ಕಾರ ಕೂಡ ಅದನ್ನು ಅನುಮತಿಯನ್ನು ಸ್ವೀಕರಿಸಿಲ್ಲ, ತಿರಸ್ಕಾರ ಮಾಡಿದೆ. ನೋಡಿ ಈ ಥರ ಎಲ್ಲ ಸೇರಿರೋದು ಕೂಡ ಜನಗಳು ಎಷ್ಟು ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ. ಕ್ರೀಡಾಂಗಣ ಒಂದು ಫಂಕ್ಷನ್, ಒಂದು ಕಾರ್ಯಕ್ರಮ ಅಂತ ಬಂದಾಗ ಅಲ್ಲಿ ಸಮಯಕ್ಕೆ ತಕ್ಕಂತೆ ನೋಡಿ ಅದು ಒಂದು ಸಂದರ್ಭ, ಅದು ಇಷ್ಟು ಜನ ಸೇರ್ತಾರೆ ಅನ್ನೋದು ತಕ್ಕನಾಗಿ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತೆ ನೋಡಿ, ಒಂದು IPL ಅಂತಲ್ಲ, ಏನೇ ಒಂದು ಪ್ರೋಗ್ರಾಮು, ಏನೇ ಒಂದು ಫಂಕ್ಷನ್ನು ನಡಿಬೇಕಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಒಂದು ಅಂದಾಜು ಲೆಕ್ಕದಲ್ಲಿ ಹಾಕಿರ್ತಾರೆ. ಬಟ್ ಇವರು ಯಾವ ಲೆಕ್ಕದಲ್ಲಿ ಹಾಕಿದ್ರು ಅಂತಂದರೆ 50,000 ಒಂದು ಅಂದಾಜು ಲೆಕ್ಕದಲ್ಲಿ ಹಾಕಿರ್ತಾರೆ. ಆದರೆ ನೋಡಿ ಈಗ ಈ ಟೈಮಲ್ಲಿ ಈಗ ಜೂನ್ 4ರಂದು ರಾಜ್ಯ ಸರ್ಕಾರ RCB ಆಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಅದು ವಿಧಾನಸೌಧ ಮುಂದೆ ಬರೀ ಓಡಾಟಗಳಷ್ಟೇ. ಅಲ್ಲಿ ಓಡಾಟಗಳು ಸ್ವಲ್ಪ ಪಾರ್ಕ್ ಥರ ಇದೆ. ಅದು ಬಿಟ್ಟರೆ ನೋಡಿ ಈ ಕಾಲು ತುಳಿತದಲ್ಲಿ ಎಷ್ಟೆಷ್ಟೋ ಜನ ಕೂಡ ಮೃತಪಟ್ಟಿದ್ದಾರೆ. 11 ಜನ ಅಂತ ಕೂಡ ಹೇಳಲಾಗಿದೆ. 11 ಜನ ಮೃತಪಡೋದಕ್ಕೆ ಏನು ಕಾರಣ ನೋಡಿ, ಕೆಲವರಲ್ಲಿ ಮರದ ಮೇಲೆ ಕೂತ್ಕೊಂಡು ನೋಡ್ತಿದ್ದಾರೆ. ಮರದ ಮೇಲೆ ಕೂತ್ಕೊಂಡು ನೋಡುವಂಥದ್ದು IPL ಅಂತ ಹುಚ್ಚು ಏನು ಬಂದಿತ್ತು ಅವ್ರಿಗೆ ನೋಡಿ. ಕೆಲವರು ಕಾಂಪೌಂಡ್ ಹತ್ತಿ ಆಡ್ತಾರೆ. ಕಾಂಪೌಂಡ್ ಹತ್ತಿ ಆಡುವಂಥದ್ದು ಹುಚ್ಚು ಏನಿದೆ ಅವ್ರಿಗೆ ನೋಡಿ. ಕೆಲವರು ಓಡಾಡಿಕೊಂಡು ತುಳಿದಾಡಿಕೊಂಡು ಹೇಗೆಲ್ಲ ಕೆಲವರಿಗೆಲ್ಲ ಮೊಬೈಲ್ ಕಳ್ಕೊಂಡಿದ್ದಾರೆ. ಕೆಲವರೆಲ್ಲ ಅವರವರು ಐಟಮ್ಗಳು ಏನೇನಿದೆ ಎಲ್ಲ ಕಳ್ಕೊಂಡಿರೋದು ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಈ ರೀತಿ ಆಗುವಂಥದ್ದು ಅಂಥದ್ದಾದರೂ ಸ್ಥಿತಿ ಏನು ಬಂದಿತ್ತು. ನಮ್ಮ ರಾಜ್ಯ ಸರ್ಕಾರ ಕೂಡ ಇನ್ನೂ ಕೂಡ ಹೆಚ್ಚಿನದಾಗಿ ಪ್ರೋಗ್ರಾಮ್ ಯಾಕೆ ಅರೇಂಜ್ ಮಾಡಲಿಲ್ಲ. ಅದರಲ್ಲೂ ಕೂಡ ಈ IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಕೂಡ ನಿಜವಾಗ್ಲೂ ತುಂಬ ಇದು ಅವಮಾನ ಅವ್ರಿಗೇನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ತುಂಬ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯ ಸರ್ಕಾರದೇ ತಪ್ಪು. ಸರ್ಕಾರ ಕೂಡ ಈ ರೀತಿ ಮಾಡಿರೋದು ತುಂಬ ಒಳ್ಳೆಯ ಕೆಲಸ ಅಲ್ಲ, ಇದು ತುಂಬ ಕೆಟ್ಟ ಕೆಲಸ. ನೋಡಿ ಅಲ್ಲಿ ಕೂಡ ಗೇಟು ಬಾಗಿಲು ಏನು ನೋಡಿದೆ ಕೂಡ ಜನಗಳು ಕೂಡ ನುಗ್ಗಿಬಿಟ್ಟಿದ್ದಾರೆ. ನಮ್ಮ ಅಭಿಮಾನಿಗಳು, ನಾವು RCB ಅಭಿಮಾನಿಗಳು ನಾವು ನೋಡಲೇಬೇಕು ಅಂತ ಕೂಡ ಎಲ್ಲ ಕಡೆ ನುಗ್ಗುತ್ತಾ ಇದ್ದಾರೆ. ನಾವು ಹೆಂಗಾದ್ರೂ ಮಾಡಿ ನಾವು RCB ಪ್ರೋಗ್ರಾಮ್ನ ನಾವು ನೋಡಲೇಬೇಕು ಅಂತ ಕೂಡ ಎಲ್ಲ ಕಡೆ ನುಗ್ಗಿ ಬಂದು ಎಲ್ಲ ಕಡೆ ಎಲ್ಲಿ ಬೇಕಲ್ಲಿ ನುಗ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಬಿಹೇವಿಯರ್ ನಡ್ಕೊಂಡಿದ್ದಾರೆ. ಇದರಿಂದ ಪೊಲೀಸರಿಗೂ ಕೂಡ ಮೊದಲನೇದಾಗಿ ಇಷ್ಟು ಜನಸಂಖ್ಯೆ ಸೇರ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಇಷ್ಟು ಜನಸಂಖ್ಯೆ ಸೇರ್ತಾರೆ ಅಂದಿದ್ರೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಅಲ್ಲಿಗೆ ಇಡೀ ಆಲ್ ಓವರ್ ಬೆಂಗಳೂರು ಎಷ್ಟು ಜನ ಪೊಲೀಸರು ಇರ್ತಾರೋ ಎಲ್ಲ ಕೂಡ ಅಲ್ಲಿಗೆ ಬರ್ತಾಯಿದ್ರು. ಆದರೂ ಕೂಡ ಇಷ್ಟು ಜನಸಂಖ್ಯೆ ಸೇರ್ತಾರೆ ಅಂತ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಇದು ಕೂಡ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಂದರೆ ಇದು ಏನು ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ, ಏನು ಮಾಡೋಲ್ಲ. ಈಗ ನೋಡಿ ಸರ್ಕಾರ ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ನೋಡಿ ಸರ್ಕಾರ ಹೇಳ್ದಂಗೆ ಪಾಲಿಸಬೇಕು. ಅಧಿಕಾರಿಗಳು ಕೂಡ ಸರ್ಕಾರ ಹೇಳಿದ ತಕ್ಕನಂಗೆ ನಡ್ಕೋಬೇಕು. ಇಲ್ಲಾಂದರೆ ಸಸ್ಪೆಂಡ್ ಮಾಡಿದ್ಮೇಲೆ ಮುಗೀತು. ನೋಡಿ ಈಗ ಸಸ್ಪೆಂಡ್ ಮಾಡಿದ್ಮೇಲೆ ಈಗ ಅವರು ಕೂಡ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಗಂಟು ಹೋಗೋದಕ್ಕೆ ಅವ್ರಿಗೂ ಕೂಡ ಎಷ್ಟೆಷ್ಟು ಏನೇನೋ ಮೀರಿ ಹೋಗಬೇಕಾಗುತ್ತೆ. ಅವಕಾಶಗಳು ಕೂಡ ತುಂಬ ಕಮ್ಮಿ ಇರುತ್ತೆ. ಅವ್ರನ್ನ ಮೀಟ್ ಮಾಡೋದು ನರೇಂದ್ರ ಮೋದಿ ಆಗಲಿ ರಾಷ್ಟ್ರಪತಿನಾಗಲಿ ಮೀಟ್ ಮಾಡೋದು ಅಂದರೆ ತುಂಬ ಕಷ್ಟ ಇರುತ್ತೆ. ಅದರಿಂದ ಅವರು ಕೂಡ ಗೊತ್ತಿರುತ್ತೆ ಈ ರೀತಿ ಕಷ್ಟ ಇದೆ ಅಂತ ಕೂಡ ಅವ್ರಿಗೂ ಗೊತ್ತಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ನಿಜವಾಗ್ಲೂ ಸರಿನಾ ತಪ್ಪಾ ನೀವೇ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ.